ನಮಸ್ತೆ ಎಲ್ಲರಿಗೂ. ನಾನಿವತ್ತು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕೊರತೆ ಇದೆ, ಅವ್ರು ಚೆನ್ನಾಗಿ ಓದ್ತಾ ಇಲ್ಲ, ಚೆನ್ನಾಗಿ ಮಾರ್ಕ್ಸ್ ತೆಗಿತಾ ಇಲ್ಲ, ಏಳಿಗೆ ಆಗ್ತಾ ಇಲ್ಲ ಅನ್ನೋರು ಈ ಒಂದು ಚಿಕ್ಕ ಒಂದು ಕೆಲಸ ಮಾಡೋದ್ರಿಂದ ನಿಮ್ಮ ಮಕ್ಕಳಲ್ಲಿ ಬುದ್ಧಿಶಕ್ತಿ ಆಗಲಿ, ಜ್ಞಾಪಕ ಶಕ್ತಿ ಆಗಲಿ, ಆಮೇಲೆ ಆಲೋಚನಾ ಶಕ್ತಿ ಆಗಲಿ ಬೆಳೀತಾ ಹೋಗುತ್ತೆ. ಅದು ರಾಯರಲ್ಲಿ ಅನುಗ್ರಹ ಇಟ್ಟು ಮಾಡೋವಂಥವ್ರಿಗೆ ಮಾತ್ರ ಈ ವಿಡಿಯೋ. ರಾಯರಲ್ಲಿ ನಂಬಿಕೆ ಇರುವಂಥವ್ರಿಗೆ, ರಾಯರಲ್ಲಿ ನಂಬುವಂಥವ್ರಿಗೆ, ರಾಯರ ಭಕ್ತರಿಗೆ ಮಾತ್ರ ನಾನು ಈ ವಿಡಿಯೋನ ಸಮರ್ಪಣೆ ಮಾಡ್ತೇನೆ. ಮೊದಲನೇದಾಗಿ, ನಮ್ಮ ಮಗು ಓದ್ತಾ ಇಲ್ಲ, ಏನು ಮಾಡೋದು, ಓದೋದು ನೆನಪಾಗ್ತಾ ಇಲ್ಲ, ಎಲ್ಲ ಮರ್ತೋಗ್ತಾ ಇದ್ದಾರೆ, ಮಾರ್ಕ್ಸ್ ತುಂಬ ಕಡಿಮೆ ಬರ್ತಾ ಇದೆ ಅನ್ನೋರು ಈ ಚಿಕ್ಕ ಪರಿಹಾರ ಮಾಡ್ಕೊಳ್ಳಿ. ಮೊದಲನೇದಾಗಿ, ಯಾಕೆ ಮಗು ನೆನಪಿನ ಶಕ್ತಿ ಕಡಿಮೆ ಆಗ್ತಿದೆ ಅಂದರೆ, ಒಂದು ಬುಧ, ಎರಡನೇದು ಗುರು. ಇವೆರಡು, ಬುಧ ಅಂದರೆ ಬುದ್ಧಿಕಾರಕ, ಚಂಚಲವಾಗಿಸ್ತಾನೆ ಬುಧ ಗ್ರಹ ನಮಗೆ ಚೆನ್ನಾಗಿಲ್ಲ ಅಂದರೆ ನಮಗೆ ಚಂಚಲ ಆಗೋದು, ಓದಿನಲ್ಲಿ ಆಸಕ್ತಿ ಇಲ್ಲದೆ ಇರೋ ಅಂಥದ್ದು ಕಂಡುಬರುತ್ತೆ. ಎರಡನೇದು ಗುರು, ನಮಗೆ ಎಷ್ಟೇ ಇದ್ರೂ ಗುರು ನಮ್ಮ ಜೊತೆಗೆ ಇರಲೇಬೇಕು. ಅದು ನೀವು ನಂಬತಕ್ಕಂಥ ಯಾವ ಗುರು ಆದ್ರೂ ಪರವಾಗಿಲ್ಲ. ಆ ಗುರುಗ್ರಹ ಇಲ್ಲ, ನಮಗೆ ಚೆನ್ನಾಗಿಲ್ಲ ಅಂದರೂ ಅಷ್ಟೇ, ನಮಗೆ ಯಾವುದೇ ಥರವಾದ ಒಳ್ಳೆ ಕೆಲಸ ಆಗಲಿ, ಅದು ಏಳಿಗೆ ಆಗಲಿ ಕಂಡು ಬರಲ್ಲ. ಯಾವುದೇ ಒಂದು ಇದರಲ್ಲಿ ಮುಂದೆ ಗುರಿ ಇರಬೇಕು, ಹಿಂದೆ ಒಬ್ಬರು ಯಾರಾದರೂ ಗುರು ಇರಲೇಬೇಕು. ಅದು ನೀವು ನಂಬ್ದಿರ್ತಕ್ಕಂಥ ಯಾವುದಾದ್ರೂ ಒಂದು ಗುರುವಿನ ಶಕ್ತಿ ನಿಮಗೆ ಪವಾಡ ಮಾಡುವಂಥದ್ದು ಆಗಲೇಬೇಕು. ಈಗ ಯಾವ ಥರ ಮಾಡೋದು ಅಂತಂದರೆ, ನಾನು ನಿಮಗೊಂದು ಕತೆ ಹೇಳ್ತಾ ಹೋಗ್ತೇನೆ. ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಮಗು ಇರ್ತಾರೆ, ಒಬ್ಬರು ಅಜ್ಜಿನೂ ಇರ್ತಾರೆ ಅವ್ರ ಮನೇಲಿ. ಅವನು ತುಂಬ ಓದಿನಲ್ಲಿ ತುಂಬ ಹಿಂದೆ ಉಳಿದಿರ್ತಾನೆ. ಪಾಪ ಕಷ್ಟಪಡ್ತಿರ್ತಾನೆ, ಕಷ್ಟಪಟ್ರೂ ಅವನಿಗೆ ನೆನಪಿನ ಶಕ್ತಿ ಆಗ್ತಾ ಇರಲ್ಲ, ಓದಿದ್ದೆಲ್ಲ ಮರ್ತೋಗ್ತಾ ಇರ್ತಾನೆ. ಏನು ಮಾಡೋದು, ಏನೇನೋ ರೆಮಿಡಿ ಮಾಡ್ತಾರೆ ಅವರು ಮನೆಯಲ್ಲಿ ಇರುವಂಥವರು. ಆಮೇಲೆ ಬೆಳಗಿನ ಜಾವ ಎದ್ದೇಳಿಸಿ ಓದಿಸ್ತಾರೆ ಎಕ್ಸಾಮ್ ಟೈಮಲ್ಲಿ, ಆದರೂ ಅವನು ಕಡಿಮೆ ಮಾರ್ಕ್ಸ್ ತೆಗಿತಾ ಬರ್ತಾನೆ. ಆಗ ಡಾಕ್ಟ್ರ್ ಹತ್ರನೂ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಅವ್ರಿಗೆ ಗೊತ್ತಿರ್ತಕ್ಕಂಥ ಎಲ್ಲರ ಹತ್ರನೂ ತೋರಿಸಿದ್ರು ಅದೇ ಓದ್ತಾ ಇರ್ತಾನೆ, ಬಟ್ ಅವನಿಗೆ ನೆನಪಿನ ಶಕ್ತಿ ಕಡಿಮೆ, ಓದಿದ್ದೆಲ್ಲ ಮರ್ತೋಗ್ತಾ ಇರ್ತಾನೆ. ಏನು ಮಾಡ್ಬೋದು ಅಂತ ತೋಚ್ತಾ ಕೂತಾಗ ಅವ್ರ ಮನೇಲಿ ಒಬ್ರು ಅಜ್ಜಿ ಇರ್ತಾರೆ. ಅವರು ಹೇಳ್ತಾರೆ, ಮಗು, ನಾನು ನಿನಗೆ ಒಂದು ಹೇಳ್ಕೊಡ್ತೀನಿ ಕತೆ ರೂಪದಲ್ಲಿ. ಆ ಥರ ಮಾಡಿದ್ರೆ ನೀನು ಭಕ್ತಿಯಿಂದ ಮಾಡು, ಶ್ರದ್ಧೆಯಿಂದ ಮಾಡು. ಈ ಥರ ಮಾಡೋದ್ರಿಂದ ನಿನಗೆ ರಾಯರು ಒಲಿತಾರೆ, ನಿನ್ನ ಕಾಪಾಡ್ತಾರೆ, ನಿನ್ನ ನೆನಪಿನ ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ ಅಜ್ಜಿ. ಆಯಿತು ಅಂತ ಹೇಳಿಬಿಟ್ಟು, ನಿಮ್ಮ ಮಕ್ಕಳ ಕೈಯಲ್ಲಿ ದಿನ ಬೆಳಗ್ಗೆ ಅವರು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಓದ್ತಾರೋ ಇಲ್ಲ ಬೆಳಗಿನ ಜಾವ ಎದ್ದು ಓದ್ತಾರಲ್ವ, ಆವಾಗ ದೇವರ ಮುಂದೆ ಒಂದು ದೀಪವನ್ನು ಹಚ್ಚಿಡಬೇಕು. ಅದು ತುಪ್ಪದ ದೀಪ ಆದರೂ ಇನ್ನೂ ಒಳ್ಳೆಯದು, ಇಲ್ಲ ಅಂದರೂ ಪರವಾಗಿಲ್ಲ. ಒಂದು ದೀಪ ಹಚ್ಚಿ, ಕೈಕಾಲು ಮುಖ ತೊಗೊಂಬಂದಿರ್ತೀರಲ್ವ, ಹಾಗೆ ಒಂದು ದೀಪ ಹಚ್ಚಿಬಿಟ್ಟು, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ಇಲ್ಲ ಪೂಜ್ಯಾಯ ಗುರು ರಾಘವೇಂದ್ರಾಯ ಸತ್ಯಧರ್ಮ ಯಥಾಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಎರಡರಲ್ಲಿ ಯಾವ ಮಂತ್ರ ಆದರೂ ಪರವಾಗಿಲ್ಲ. ಮಂತ್ರನ 11 ಸರಿ ಇಲ್ಲ 21 ಸರಿ ಕಣ್ಣು ಮುಚ್ಕೊಂಡು ಏಕಾಗ್ರತೆಯಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ 2 ಸತಿ ಮಾಡಿಸ್ತಾ ಬನ್ನಿ. 11 ದಿನ, 21 ದಿನ, 48 ದಿನ, ಈ ಥರ ಮಾಡಿಸ್ತಾ ಬನ್ನಿ. ಇದು ಒಳ್ಳೆಯದಾಯ್ತು ಅಂದರೆ ಕಂಟಿನ್ಯೂಸ್ ಆಗಿ ಮಾಡಿ. ಇಲ್ಲ ಎಕ್ಸಾಮ್ ಟೈಮಲ್ಲಿ, ಎಕ್ಸಾಮ್ ಹತ್ರ ಬಂದಿದೆ, ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು, ಇನ್ನೊಂದು ತಿಂಗಳಿದೆ, 2 ತಿಂಗಳಿದೆ ಅನ್ನೋವಂಥ ಟೈಮಲ್ಲಿ ಈ ಥರ ಮಾಡಿಸ್ತಾ ಬನ್ನಿ. ಬೆಳಗ್ಗೆ ಅವ್ರು ಎಷ್ಟೋ 4 ಗಂಟೆಗೆ ಎದ್ದೇಳ್ತಾರೋ, ಇಲ್ಲ 5 ಗಂಟೆಗೆ ಎದ್ದೇಳ್ತಾರೋ, ಇಲ್ಲ 6 ಗಂಟೆಗೆ ಎದ್ದರೂ ಪರವಾಗಿಲ್ಲ, ಆ ಥರ ಮಾಡಿಸ್ತಾ ಬನ್ನಿ. ಇದೇ ಥರ ಅಜ್ಜಿ ಆ ಮೊಮ್ಮಗನಿಗೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳಿಬಿಟ್ಟು ಈ ಮಂತ್ರವನ್ನು 21 ಸತಿ ಇಲ್ಲ 11 ಸತಿ ಬೆಳಗ್ಗೆ ಮತ್ತು ಸಾಯಂಕಾಲ ಅವನು ಯಾವಾಗ ಓದೋಕ್ಕೆ ಕೂತ್ಕೋತಾನೋ ಆವಾಗ ಫಸ್ಟ್ ಈ ಕೆಲಸ ಮಾಡಿಬಿಟ್ಟು ಆಮೇಲೆ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬರ್ತಾ 11 ದಿನ ಆಯಿತು, 21 ದಿನ ಆಯಿತು, ಆ ಮಗುವಲ್ಲಿ ಏಕಾಗ್ರತೆ ಬೆಳೀತಾ ಹೋಯಿತು. ಆವಾಗ ಚೆನ್ನಾಗಿ ಓದೋಕ್ಕೆ ಸ್ಟಾರ್ಟ್ ಮಾಡ್ದ. ಆಮೇಲೆ ಅವನಿಗೆ ಓದಿದ್ದೆಲ್ಲ ನೆನಪಲ್ಲಿ ಉಳಿತಾ ಬಂತು. ಅದು ರಾಯರಲ್ಲಿ ಇರ್ತಕ್ಕಂಥ ಪವಾಡ, ಆಮೇಲೆ ರಾಯರಲ್ಲಿ ಇಟ್ಟಿರ್ತಕ್ಕಂಥ ನಂಬಿಕೆ, ಆ ನಂಬಿಕೆಗೆ ರಾಯರು ಕೊಡ್ತಕ್ಕಂಥ ವರ.
ಆದ ಕಾರಣ ರಾಯರನ್ನು ನಂಬಿದವರು ಯಾವತ್ತೂ ರಾಯರ ಕೈ ಬಿಡಲ್ಲ. ನಿಧಾನ ಆಗ್ಬೋದು, ಆದರೆ ಪ್ರಧಾನವಾಗಿ ಅವರು ಕೊಟ್ಟೇ ಕೊಡ್ತಾರೆ. ನಾವು ಯಾವುದನ್ನು ಬೇಡ್ತೀವೋ, ಏನನ್ನು ಬೇಡ್ತೀವೋ ರಾಯರು ಇಲ್ಲ ಅನ್ನಲ್ಲ. ನಿಧಾನ ಆದ್ರೂ ಅದನ್ನು ಕೊಟ್ಟೇ ಕೊಡ್ತಾರೆ. ಆದ ಕಾರಣ ನಿಮ್ಮ ಮಕ್ಕಳಿಗೆ ಬೆಳಗ್ಗೆ ಎದ್ದು ಓದ್ತಾ ಇದ್ರಿ, SLC PUC ಈ ಥರ ಎಕ್ಸಾಮ್ಗಳಲ್ಲಿ ಸ್ವಲ್ಪ 2 ತಿಂಗಳು 3 ತಿಂಗಳು ಸಮಯದಲ್ಲಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಓದ್ತಾರೆ ಅಂತಂದ್ರೆ ಅವ್ರು ಯಾವಾಗ ಎದ್ರು ಏನು ಒಂದು 1/4 ಗಂಟೆ ಆಗುತ್ತೆ ಅಷ್ಟೇ. ಒಂದು ದೀಪ ಮುಖ ತೊಗೊಂಡೇ ಹಚ್ಚಲಿ ಪರವಾಗಿಲ್ಲ, ಮುಖ ತೊಗೊಂಡು ರಾಯರ ಫೋಟೋ ಮುಂದೆ ಒಂದು ದೀಪ ಹಚ್ಚಿಬಿಟ್ಟು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಷ್ಟು ಸತಿ ಹೇಳ್ತಾನೋ 11 ಸತಿ 21 ಸತಿ ಹೇಳಿಸ್ಬಿಟ್ಟು ಓದೋಕ್ಕೆ ಸ್ಟಾರ್ಟ್ ಮಾಡಿ. ನೋಡಿ, ನಿಮಗೆ ಆ ಚೇಂಜಸ್ ಗೊತ್ತಾಗುತ್ತೆ. ಈ SLC ಮಕ್ಕಳು PUC ಮಕ್ಕಳು ಸ್ವಲ್ಪ ಓದೋಕ್ಕೆಲ್ಲ ಕಷ್ಟಪಡ್ತಿರ್ತಾರೆ. ಅವ್ರದ್ದು ಫೈನಲ್ ಎಕ್ಸಾಮ್ಸ್ ಬೇರೆ ಇರುತ್ತಲ್ವ, ಆ ಟೈಮಲ್ಲಿ ಇದನ್ನು ಮಾಡ್ತಾ ಬನ್ನಿ. ಒಂದು 11 ಡೇಸ್ ಇಲ್ಲ 21 ಡೇಸ್ ಅವ್ರಿಗೆ ಕಾನ್ಸಂಟ್ರೇಷನ್ ಬರುತ್ತೆ. ಓದಿದ್ದೆಲ್ಲ ನೆನಪಲ್ಲಿ ಉಳಿಯುತ್ತೆ. ಈ ಥರ ಮಾಡೋದ್ರಿಂದ ಏಕಾಗ್ರತೆ ಬೆಳೆಯುತ್ತೆ. ಸ್ವಲ್ಪ ಧ್ಯಾನನೂ ಮಾಡ್ದಂಗೆ ಆಗುತ್ತೆ. ಸೊ ಏಕಾಗ್ರತೆ ಬೆಳೆಯುತ್ತೆ. ರಾಯರಲ್ಲಿ ನಂಬಿಕೆ ಇಟ್ಟು, ಶ್ರದ್ಧೆ ಇಟ್ಟು, ಏಕಾಗ್ರತೆಯಿಂದ ಇದನ್ನು ಮಾಡಿ, ಈ ಮಂತ್ರನ ಹೇಳಿಸಿ ನಿಜವಾಗ್ಲೂ ರಾಯರ ಪವಾಡ ಮಾಡೇ ಮಾಡ್ತಾರೆ. ಇದಾಗಿತ್ತು ರಾಯರಲ್ಲಿ ಇರ್ತಕ್ಕಂಥ ಭಕ್ತಿಯ ವಿಡಿಯೋ. ಯಾರು ಮಕ್ಕಳಲ್ಲಿ ವಿದ್ಯಾಭ್ಯಾಸ ಕೊರತೆ ಇದೆ, ಇದನ್ನು ಟ್ರೈ ಮಾಡಿ ಒಂದು ಸತಿ. ನಿಮ್ಮ ಅನುಭವನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ಒಂದು ಒಳ್ಳೆಯ ಮಾಹಿತಿಯೊಂದಿಗೆ, ರಾಯರ ಪವಾಡದೊಂದಿಗೆ. ಎಲ್ಲರಿಗೂ, ರಾಯರ ಭಕ್ತರಿಗೆ ರಾಯರು ಒಳ್ಳೇದು ಮಾಡಲಿ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು.